ಕಾಂತ ಅಂತೆ ಪ್ರಿಯ ಏ ಅರಮನೆಯಲ್ಲಿ ಸುಖದಿಂದ ಬಾಳು ಎಂದು ಹೇಳ್ತಿರುವೆಯಲ್ಲ, ಹೌದು ಸುಂದರಿ, ಇದು ಸರಿಯಲ್ಲ. ಅದೇತಕ್ಕೆ ಸರಿಯಲ್ಲ? ಇದು ಋತು ಸಮಯವಲ್ಲವೇ? ಋತು ಸಮಯವಾದರೆ ನಾನು ಒಂದು ನಿನ್ನ ಮನಸ್ಸನ್ನು ದೋಷಪಡಿಸುವಿನಕಂತೆ ಕಾಂತ ಅಂತೆ. ಈ ಋತು ಸಮಯವನ್ನು ಮೇಲೆ ಹೋದರೆ ನಿನಗೆ ದೋಷ ಬರುತ್ತಿರುವುದು. ಸತಿ ಆವೆಯನ್ನ ಮಾತನ್ನ ಮೇಲೆ ನೀನು ಸರ್ವತ ಹೋಗಬೇಡರಂತ ಹುಟ್ಟು ತಪ್ಪನ್ನ ಎಲ್ಲ ಮೋಹರಂಗೆ ನಿನ್ನ ಯುಕ್ತಿಯನ್ನು ನಾನೇನು ಅರಿಯದವನೇ. ಇನ್ನಂತ ಸತಿಯನ್ನು ಅರಿಯಬೇಕಾದರೆ ನಾನು ಮಾಡುವ ಪುಣ್ಯವನ್ನು ಕಾಂತೆ. ಸುಂದರ, ನನ್ನ ಸಖಿಯರೊಡನೆ ಕೂಡಿ ಸಂತೋಷದಿಂದ ಬಾಳು ಎಂದು ಹೇಳ್ತಿರುವೆ. ಏನಿಲ್ಲದ ಸಂತೋಷ ಇನ್ನೆಲ್ಲಿರು? ನಾನು ದೇಶ ಸಂಚಾರಕ್ಕೆ ಹೋಗಿ ಬರುವೆನು. ದೇಶ ಸಂಚಾರ ಮಾಡುವೆಯಾ? ದೇಶ ಸಂಚಾರ ಮಾಡಬೇಕಂತೆ. ದೇಶ ಸಂಚಾರ ಮಾಡುವ ವಯಸ್ಸು ನಿನ್ನದಲ್ಲ. ಅದು ಯಾರಂತೆ? ನನ್ನೊಡನೆ ಸುಖದಿಂದ ಬಾಳಬೇಕು. ನೀನು ಗದರಿಸಿದರೆ ಬಿಡಬಹುದು ಎಂದು ತಿಳಿದುಕೊಂಡಿರುವೆಯಾ? ಹೇಳುವನು ಕೇಳ. ಪ್ರಿಯ, ನಿನ್ನ ಕ್ಷೇಮವನ್ನು
ಬಯಸುವ ಸತಿಯೋ ನಾನಲ್ಲವೇ? ಆದರೆ ನೇನು ನನ್ನ ಕೂಡ ಕಾಲ ಕಳೆಯಬೇಕೆಂದು ಎನ್ನ ಮನಸ್ಸು ಆತುರ ಪಡುತ್ತಿರುವುದು. ಹ ಇಂಥ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋಗುವುದು ನಿನಗೆ ಯಾವ ಧರ್ಮ? ಅದೇ ತಕ್ಕ ಕಾಂತೆ ಕಾಂತ, ಕಾಂತೆ ಈಗ ವಸಂತ ಕಾಲವಲ್ಲವೇ? ವಸಂತ ಕಾಲವಾದರೆ ಸತಿಪತಿ ಮನಸ್ಸು ಒಂದಾದರೆ ಸ್ವರ್ಗ. ಜಾಗ್ರತೆಯಿಂದ ಹೋಗಿ ಬಂದು ಸತಿಯ ಮನಸ್ಸು ಸಂತೋಷಪಡಿಸುವನವಲ್ಲವೇ? ಇಂಥ ಸಮಯದಲ್ಲಿ ನೀನು ಬಿಟ್ಟು ಹೋಗುವುದು ನ್ಯಾಯವಲ್ಲ ಕಾಂತ ಗುಣವಂತ. ನೀರಜಾಕ್ಷಿ ಕೇಳು ಉತ್ತಮ ಸತಿಪತಿಯರ ಸಂಗತಿ. ಕಾಂತೆ ಅದೇನೆಂದರೆ ಪುಷ್ಪವತಿಯಾದ ಸತಿಯೊಡನ ಸರಿಯಾದ ಋತುವಿನಲ್ಲಿ ಸತಿಪತಿಗಳ ಮನಸ್ಸು ಒಂದಾದರೆ ಆ ಸುಖ ಭೋಗವು ಎಂದಿನ ಮೋಹವು ಮನನು ಭ್ರಾಂತಿ ಬೆಳೆಸಿಕೊಂಡು ಕಾಂತೆ ರಾಜರಾಜವನು ತಾನು ನೆಲೆಸುವ ರಾಜ್ಯ ಕೆಲಸವನ್ನು ಬರೆಯುವುದು ಅಧರ್ಮವಲ್ಲವೇನೋ? ಈ ಶಾಸ್ತ್ರ ನೀನೇನು ಅರಿಯದವಳೆ? ಒಂದೇ ಹಠವನ್ನು ಹಿಡಿಯಬೇಡ. ಹಠ ಹಿಡಿದು ಹೋಗುವವಲ್ಲವೇ? ಋತು ಸಮಯವನ್ನು ಮೀರುವೆಯಾ? ಸಮಯವಿಲ್ಲದವರಾರು ಕಾಂತೆ. ಪ್ರಿಯ ಹೇಳಿದರೆ ಕೇಳು. ಹೇಳು. ನೀಯನ್ನ ದೇವರದೊಡೆಯ ನಿನ್ನ ಬಯಲೇ ನಾನು ನಿನ್ನ ಪ್ರೀತಿ ಪ್ರೇಮ ಭಾವ ಪ್ರಿಯ ಹೇಳಿದರೆ ಕೇಳು. ನೀವು ಹಂಗೆ ಕುಣಕಂತಿದ್ರೆ ಇಲ್ಲಿ ಪಾಪ ಗಂಗಾಣಗ ಚುಡು ಚುಡ ಅಂತ ಸ್ವಲ್ಪ. ಪ್ರಿಯ ಕಾಂತೆ ಸತಿಪತಿ ಕೂಡಿದರೆ ಸಂತಾನ ಭಾಗ್ಯ ನೀಡುವುದೆಂದು ಕೇಳಿದೆ. ಪ್ರಿಯ ಸಂತಾನ ಭಾಗ್ಯವಾದರೆ ನಮಗೆ ಮೋಕ್ಷವೆನ್ನುವುದಲ್ಲವೇ? ಎಲ್ಲವಲ್ಲವೇ? ಪ್ರಿಯ ಅಲ್ಲ, ಎಂತ ವಸಂತ ಕಾಲದವಳು ನನ್ನನ್ನು ಬಿಟ್ಟು ಹೋಗುವುದು ನಿನಗೆ ತರವಲ್ಲ. ಅದಕ್ಕೆ ತರವಲ್ಲ ಪ್ರಿಯ. ಎಂತ ಋತು ಸಮಯವನ್ನು ಮೀರಿ ಹೋದರೆ ನಿನ್ನ ಕಾರ್ಯವು ಎಂದಿಗೂ ಜಯವಾಗಲಾರದು. ಸೊಂಬನನ್ನ
ಜಗದಲ್ಲಿ ನನ್ನೊಡನೆ ಕಾಲವನ್ನು ಕಳೆಯರನ್ನ ಮುಚ್ಚು ಸಂಪನ್ನ. ಹೇ ಕಾಂತೆ, ನಾನು ಎಷ್ಟು ವಿಧವಾಗಿ ಬೇಡದಿರುವ ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ಬಿಡನಲ್ಲ. ನಾನು ಹೋಗುವ ಬಯಲವ ತಿಳಿದುಕೊಳ್ಳುವುದು ನನಗೆ ಸರಿಯಲ್ಲ. ಏಕಾಂತೆ ವಯ್ಯಾರಮಂ ಮಾಡಿ ಮೀರಿದ ಶೃಂಗಾರಮಂ ತೋರಿ ಎನ್ನ ಮರ್ತವನ್ನು ತಿಳಿದುಕೊಳ್ಳುವುದು ನಿನಗೆ ಸರಿದು ಹೊರಬದಲ್ಲ. ಅದು ಯಾತಕ್ಕೆಂದರೆ ಮಾಡುವ ರಾಜ್ಯಭಾಗ ಆಮದಾದರೂ ಯುದ್ಧ ಇರುತ್ತದೆ. ರಾಜ್ಯಭಾಗದ ಮರ್ಮವನ್ನು ಸ್ತ್ರೀಯರಿಗೆ ತಿಳಿಸಿದರೆ ಅಧರ್ಮವಾಗುತ್ತದೆ. ನಿನ್ನಂತ ಉತ್ತಮ ಸತಿಯರಿಗೆ ಇದು ಸೋದೆಯಲ್ಲ, ನೀರದಾಕ್ಷಿ ಹೇಳಲಿಲ್ಲ ಅಪೇಕ್ಷೆ. ಪ್ರಿಯ, ಒಂದೇ ಹಠವನ್ನು ಹಿಡಿಯಬೇಡ. ಸಹಜವಾಗಿ ಹೋಗಬೇಕಂತೆ. ಕಾಂತ, ನಾನು ಮಾತ್ರ ನಿನ್ನ ಮಾತು ಕೇಳಬೇಕು, ನೀನು ಮಾತ್ರ ನನ್ನ ಮಾತು ಕೇಳಬಾರದೆ. ಪತಿ ಪತಿಯರಿಗೆ ಹತ್ತನಿಂದ ಗಡ್ಡ ಹರಡಿ ಹೊಡೆಯುವುದರಲ್ಲ ಇರ್ತವಲ್ಲ. ಸುಂದರ, ಹೇ ಕಾಂತೆ, ಏನನ್ನು ಕೇಳ? ಬಾರ ಪ್ರಿಯತಮ, ಬಾಳಿನ ಬಡಿ 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 ಸಿಂಪಲ್ ಬಿಡಿ ಬಿಟ್ರ ಸಮಯ ಪ್ರಿಯ, ಸಿಂಪಲ್ ಆಗಿದೆ. ಕಾಂತ, ಬಡಿ ಬಡಿ ತಿಳಿಸಲಾರನೆಂದು ಹೇಳ್ತಿರುವೆಯ? ಅದೇನು ಸ್ತ್ರೀಯರೇ, ನೀನು ಹೋಗುವ ವಿವರವನ್ನು ತಿಳಿಸುವುದಿಲ್ಲವೆಂದು ಹೇಳ್ತಿರುವೆಯ? ಸಹಜವಾಗಿ ಬೇಳಬೇಕಂತೆ. ತಿಳಿಸುವ ತನಕ ನಿನ್ನನ್ನು ಬಿಡಲಾರೆನು. ಅರಮನೆಯಲ್ಲಿ ಸಂತೋಷವಾಗಿರುವುದು ನಿನ್ನ ಗಣಿತವಲ್ಲವೇ? ನಿನ್ನನ್ನು ಬಿಟ್ಟು ನಾನು ಅರಮನೆಯಲ್ಲಿ ಒಂದು ಕ್ಷಣ ಮಾತ್ರ ಕಾಲವನ್ನು ಕಳೆಯಲಾರೆನು. ಅದೇ ಆತಕ್ಕೆ ಕಾಂತೆ, ಪತಿ ಇದ್ದಲ್ಲಿ ಸತಿ ಇರುವುದು ಸ್ತ್ರೀಯರ ಧರ್ಮವಲ್ಲವೇ? ಪತಿಯಿಂದ ಬಂದು ನೀನು ಮಾಡುವ ಕಾರ್ಯದಲ್ಲಿ ಏನಿರುವುದಲ್ಲವೇ? ಯಾವ ಕಾರ್ಯ ಮಾಡೋದಕ್ಕೆ ಹೊರಟಿರುವೆ? ದೇಶಕಂತಾರಕ್ಕೆ ಹೊರಟಿರುವನು ಕಾಂತೆ. ಕಾಂತೆ, ನೀನು ಎಲ್ಲಿರುವೆ, ನಾನು ಅಲ್ಲೇ ಇರುವೆ. ಸತಿಯಾದವಳು ಅರಮನೆಯಲ್ಲಿ ನನ್ನ ಮಾತು ನೀನು ಒಪ್ಪಿಗೆ ಕೊಟ್ಟು ನನ್ನನ್ನು ಕರೆದುಕೊಂಡು ಹೋಗುನಲ್ಲ, ಕೇಳನ್ನ ಸೊಲ್ಲ. ಎನ್ನ ಪ್ರೀತಿಗೆ ಪಾತ್ರಳಾದ ಸುಂದರಿ ಸ್ವಲ್ಪ ಹಿತ್ತವ. ತಡೆ ಎನ್ನ ಪ್ರೀತಿಗೆ ಪಾತ್ರಳಾದ ಸುಂದರಿ ಸ್ವಲ್ಪ ಹಿತ್ತವ. ನನ್ನ ಕೂಲ ಬಂದು ಸರಿಯಾದ ಮಾತನ್ನಾಡು, ಎನ್ನ ತಲೆಯ ಮೇಲೆ ಕೂಳು. ಅಹೇ ಕಾಂತೆ,
ಪ್ರಿಯ ಅಯ್ಯೇ ಹೇಳುವನ ಕೇಳು ಚೆನ್ನಾಗಿ ಹೇಳು. ಪ್ರಾಣಕಾಂತ ತ್ಯಜಿಸ ಪಂಥ ಸಮಾನ ಭಾಗವತಿನ ಬೇಕೆ ಬೆಳಗ್ಗೆ ಹೋದರೆ ಹೇ ರಮಣಿ ಹೋಗು ರಮಣ ರಮಣ ನಿನಗೆ ಕರಮನದ ಸ್ಥಿರವಾಗಿ ಬೇಡಿಕೊಳ್ಳುವೆನು ಹೇ ನಿನ್ನ ಪಯಣದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸರನ್ನ ಬುದ್ಧಿ ಸಂಪನ್ನ ಹೇ ರಮಣಿ ನಾನು ಹೋಗುವುದು ದೇಶ ಸಂಚಾರಕ್ಕೆ. ನನ್ನ ಕೂಡ ನೀನು ಬಂದು ಕೊಡು ಕಷ್ಟಪಡುವಕ್ಕಿಂತ ಈ ಅರಮನೆಯಲ್ಲಿ ಎದ್ದು ಸುಖವಾಗಿ ವಾಸ ಮಾಡಬಲ್ಲವೇ ಸಲ್ಲವೇನು? ಹೇ ಕಾಂತೆ ನೀನಾದರಲ್ಲಿಗೆ ಬಂದು ಮಾಡುವ ಘೋರನಾರನೇ ನಡೆದಿಲ್ಲ ಅಂತಃಪುರಕ್ಕೆ ಸುಂದರಿ ಮಹಾರಾಜನ ಮನೋಹರಿ. ಪ್ರಿಯ ಪ್ರಿಯೇ ನೀನಿರುವಾಗ ನನಗಿನ್ಯಾವ ಕಷ್ಟ ಬರುವುದು ಹೇ ಕಾಕ ಕಾಂತೆ ನೀನು ಹೇಳಿದರೋ ನಿನ್ನ ಹಿಂದೆ ನಾನು ಬರುವೆನು ಸ್ವಲ್ಪ ತಾಳವಲ್ಲವೇ? ಕರೆದುಕೊಂಡು ಹೋಗುವೆಯ ಬಾಣಾಸುರನ ಯುದ್ಧ. ಹೇಳು, ಹೇಳು. ಪ್ರಿಯ ಸುಂದರಿ ಹೇಳುವನ ಕೇಳು ತಮ್ಮನಿಗೆ ಹೇಳು. ಅಲ್ಲ ಸುಂದರಿ ಹೇಳುವನ ಕೇಳು ತಮ್ಮನಿಗೆ ಹೇಳು. ನನ್ನಯ ಪ್ರೀತಿಯ ಸುಖದೇವ ಕೇಳು ಸತಿಯ ಇದನೆಯ ಸುಂದರನೇ ಚಂದ್ರನೇ ಚಂದ್ರನೇ ನೀ ನನ್ನವನೇ ಪ್ರಿಯ ಪ್ರಿಯೇ ಅಲ್ಲ ಅಲ್ಲೇ ನನ್ನಯ ಪ್ರೀತಿಯ
ನನ್ನನ್ನು ಕರೆದುಕೊಂಡು ಹೋಗು ಸುಂದರ ನಮ್ಮ ಮೋಹನ ಚಂದ್ರ. ಹೇ ಪದ್ಮಿನಿ ಎನ್ನ ಭಕ್ತರಾಣ, ನಿನಗೆ ದೇಶದಂತಾರ ಮಾಡಬೇಕೆಂಬ ಆಸೆಗಿದ್ದಂತೆ ತೋರುತ್ತದೆ. ಆದರೂ ಚಿಂತೆ ಇಲ್ಲ. ಹಾಗಾದರೆ ಭಕ್ತ ಪೀಠಾಂಬರವನ್ನು ಹೊಟ್ಟು ಕತ್ತು ಕೆದ ಕುಪ್ಪ ಸಮತ್ತಟ್ಟು ತೆಗೆ ಧರಿಸುವ ಆಭರಣಗಳನ್ನು ಹಾಕಿಕೊಂಡು ಶೃಂಗಾರ ಮಾಡಿಕೊಳ್ಳೆ ರಾಣಿ ಎಲ್ಲ ಮತ್ತೆ ಹಾಗೆ. ನಮ್ಮ ಕಾಲಕ್ಕೂ ಯಾವ ಅಡ್ಡ ಅಂಕಾತ ಬರಬಾರದೆಂದು ನಿನಗೆ ಜೈದಾರ್ತ್ಯತೆ ಮಾಡುವೆನು. ಇನ್ನೆಷ್ಟದಂತಾಗಲಿ ಕಾಂತೆ. ಜಾಗೃತಿಯಿಂದ ವನವಿಹಾರಕ್ಕೆ ಹೋಗದಿರಿ ಕಾಂತ ಗುಣವಂತ. ಏನಪ್ಪ ಖಾಲಿ ಜನ ಇಳಿಬೇಕಪ್ಪ. ಇದೇನಿದು ಆಶ್ಚರ್ಯಕರವಾದ ಸಂಗತಿ. ಅದೇನದೇವ ಭೂಪತಿ ಎಲ್ಲ ಪ್ರಿಯಳಾದ ವಿಷಯನ್ನು ಅವಳ ತಂದೆ ಬಾಣಾಸೂರನು ಯೋಗ ಮುದ್ರೆಯಲ್ಲಿಟ್ಟಂತೆ ಭೂಪತಿ ಜಾಗ್ರತೆ
ಕೃಷ್ಣನ ಮಗನೇ, ಹಿಂದಕ್ಕೆ ಬರುವುದು ಬೇಗನೆ. ಆಹೋ ಮಾವಯ್ಯನೇ, ಐ ಭಂಡರೇ, ನಿಮ್ಮ ಮಗಳಾದ ಉಷೆಯನ್ನು ಮದ್ದವಾಗುತ್ತೇನೆಂದು ಹೇಳಿದ ಕಾರಣ ಅವಳನ್ನು ನನಗೆ ಕೊಟ್ಟು ನನ್ನ ಮೇಲಿನ ಭಾರವನ್ನು ಇಳಿಸಿದ. ಆಹೋ ಮಾವಯ್ಯನೇ, ಐ ಅನ್ನುತ್ತೇನೆ. ಒಲಿದ ಬಂದ ಎರಡು ಜೀವಗಳನ್ನು ಬೇರೆ ಮಾಡಿದರೆ ನೀನು ಯಾವ ಪುಣ್ಯವನ್ನು ಮಾಡಿದಂತಾಗುತ್ತದೆ? ಆಹೋ ಮಾವಯ್ಯನೇ, ಐ ಅನ್ನುತ್ತೇನೆ. ತಮ್ಮನ ಪಾಪದ ಗಂಟನ್ನು ಎತ್ತಿ ಭಾರ ಮಾಡಿಕೊಳ್ಳಬೇಡ ಮಾವ. ಬೇಗನೆ ಮಾವ, ಈ ಅರ್ಥವ. ಕುಲ್ಲನಾದ ಕುಲ್ಲ ಕರುವನಾದ ಕುಲದೀಪವೇ, ಮಾವಯ್ಯನೇ, ಎಲ್ಲ ಸಲ್ಲಿಗೆಯನ್ನು ಮಗಳಂದು ಅಲಸುವನಂತೆ ಎಲ್ಲ ಸಲ್ಲದ ಊಟಾಟಿಕೆಯನ್ನು ನೀನು ಬಿಟ್ಟಿದ್ದೇಯ. ಈ ಭಾರತನೇ ಮಾವಯ್ಯನೇ, ನಾಗಸರ್ಪದ ಬಾಯಿಯೊಳಗೆ ಚಿತ್ರ ಕೆಟ್ಟಾರ್ಥ ದೇಹ ಉಳಿದೆಪ್ಪ ಕಪ್ಪೆಯೋ, ತಾನಿನ್ನು ಸ್ವಲ್ಪ ಹೊತ್ತಿನಲ್ಲೇ ಸಾಯುತ್ತೇನೆಂಬ ಅರುಳಿಲ್ಲದೆ ತನ್ನ ಆಡುವ ಋಣವನ್ನು ತಿನ್ನಬೇಕೆಂದು ಬಯಸಿದಂತೆ ಬಳಿರೇ ಬರಲೇ ಒಲರರ ಬುಧಬಲ ದಂಡನಾದ ಕಲಿಬಾಣಾಸೂರನ ಕೈಗಳಿಗೆ ಬಂಡ ಮಾವಯ್ಯನೇ, ಎನ್ನ ಮಗಳನ್ನು ಲಕ್ಷವಾಗುತ್ತೇನೆಂಬ ಅತಿಯಾಸೆಯಿಂದ ಕೊಟ್ಟು ಸಾಧು ಸಮರವೇ ಹೊಳಿ ಬಳಿರಲಿ ಬಾಣಾಸೂರ ಎಂಬ ವೆಂಕಟರ್ಪಕನೇ, ಹೇಗೆ ರತನ ಭಂಡ ಮಾತು ಮಾತುಗಳನ್ನು ತೊಂಡೆಯನ್ನು ನಿಂದಿಸಿ ನುಡಿಯಬೇಡ. ರಾಜವಾಗಿ ನಿಲ್ಲಿಸುವವರೇ ಬಂಡ. ಆಹೋ ಬಾಣಾಸೂರನೇ, ಅನ್ನುತ್ತೇನೆ. ನಾನೊಂದು ನೀತಿಯ ಶ್ಲೋಕವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಆಹಾರ ಅರ್ಥ ಕರ್ಮ ಕೋಯರ್ಥ ನಿಂದಂ ಆಹಾರ ರೂಪಿ ಪ್ರಾರಣ ಸಂಧಾರಣಂ ಪ್ರಾರಣದಸ್ತವ ಜ್ಞಾನ ಸಹೋನ್ನತ ತತ್ವಜ್ಞಾನ ಮುಕ್ತಿ ಸಾಧನಂ. ಆಹೋ ಬಾಣಾಸೂರನೇ, ಇದರ ತಾತ್ಪರ್ಯವೇನೆಂದರೆ ಅನ್ನುತ್ತೇನೆ. ಚೆನ್ನಾಗಿ ಹೇಳು. ಆಹಾರಗೋಸ್ಕರವಾಗಿ ಪರರಂ ನಿಂದಿಸಬಾರದು. ಆಹಾರ ಸೇವಿಸುವುದು ಪ್ರಾಣ ಧಾರಣೆಗಾಗಿ ಅನ್ನುತ್ತೇನೆ. ಒಳ್ಳೆಯವರನ್ನು ಒಳ್ಳೆಯವರೆಂದೇ ನುಡಿಯಬೇಕೆ ಹೊರತು ಸೊಮ್ಮನೆ ನಿಂದಿಸಬಾರದು. ಆಹೋ ಬಾಣಾಸುರನೇ, ಅನ್ನುತ್ತೇನೆ. ಇದನ್ನೆಲ್ಲ ಚೆನ್ನಾಗಿ ಅರಿತು ಲಗ್ನ ಮಾಡಿಕೊಡು ಮಾವ. ಸೈ ಬಲ ಬಲ ಎಷ್ಟು ಸೊಗಸಾಗಿ ಮಾತನಾಡುವುದನ್ನು ಕಲಿತಿದ್ದೀಯ. ನಿನ್ನ ಮಾತಿಗೆ ಮೆಚ್ಚಿದೆ ಮೆಚ್ಚಿದೆ. ಎಲೈ ಮದಾಂಗನೇ, ಗಂಡನೆಂಬ ತಂದೆಯ ಬುತ್ತಿ ಮಕ್ಕಳಿಗೆ ಬಾರದೆ ಎತ್ತಬಹುದು. ನಿಮ್ಮಪ್ಪನಾದ ಕಳ್ಳಕೃಷ್ಣನನ್ನು ನೆನೆಸಿಕೊಂಡರೆ ಎನ್ನಲ್ಲಿ ಉಕ್ಕುತ್ತಿರುವ ರೋಚಕ್ಕೆ ನಿನ್ನ ನಿಂತು ನಿಲುವಿನ ತಿಳಿದರು. ನಿಮ್ಮ ತಂದೆಯ ಮೇಲಿನ ದೇಶಕ್ಕೆ ನಿನ್ನನ್ನು ದಯಿಸಿದರೆ ನಿನಗೆ ಪಾಪ ಬರುವುದು. ಅಲೈ ಬಂಡ, ಜಯ ಬಂಡನೆ, ನಿನಗೆ ಪ್ರಾಣದಾನವನ್ನು ಮಾಡುತ್ತೇನೆ. ಬಂದಾದಿಯನ್ನು ಹಿಡಿದು ಹಿಂದಕ್ಕೆ ಹೋಗಾದವನೇ ಆಹೋ ಮಾವಯ್ಯನೇ, ಅಲೈ ಬಂಡನೇ, ನೀನು ಹೇಳಿದಂತೆ ನನ್ನ ತಂದೆಯು ಮೋಸಗಾರನೇ ಆಗಿದ್ದರೆ ಆತನು ಸರ್ವನಾಶನಾಗಿ ಹೋಗುತ್ತಿದ್ದನು. ಆಹೋ ಮಾವಯ್ಯನೇ, ಅಲೈ ಅನ್ನುತ್ತೇನೆ. ಅದು ಎಷ್ಟು ಯುಗಗಳವರೆಲ್ಲ ಥರ ಮತ್ತೆ ಜನ್ಮಿಸಿ ಬಂದ ಸರ್ವ ಭಕ್ತರನ್ನು ಕಾಪಾಡಿ ಅವರಿಂದಲೇ ಜಗದ್ದೋದ್ಧಾರಕನೆಂಬ ಬಿರುದಾಂಕಿತನಾದ ನನ್ನ ತಂದೆಯನ್ನು ನಿಂದಿಸುವುದು ಸರಿಯಲ್ಲ. ಸಹಜವಾಗಿ ನಿಂದಿಸುವುದು ಬಂಡ. ಆಹೋ ಬಾಣಾಸುರನೇ, ಅಲೈ ಅನ್ನುತ್ತೇನೆ. ಆರೋಪವನ್ನು ಮಾಡಬೇಡ ಮಾವಯ್ಯನೇ. ಎಲೈ ಮೂಢಾತ್ಮನೇ, ಪಾಪಾತ್ಮನೇ, ನನ್ನ ತಂದೆಯು ಜಗದುದ್ಧಾರಕನೆಂದು ಎನ್ನ ಮುಂದೆ ಬೊಗಳಾಡಿದರೆ ಮಾತನಾಡಿದರೆ ನಿನ್ನ ಮಿಡಿದು ಕಡಿದು ಚಿನ್ನ ಚಿತ್ರ ಮಾಡದಿದ್ದರ ಬಳಿ
ಗೆಲ್ಲುವುದಕ್ಕೆ ಪ್ರತಿ ಉತ್ತರ ಮಾಡದೆ ಆತಿಗೆ ನಡೆ ಅತಿ ಮೂರ್ಖರೇ ಆಹೋ ಬಾಣಾಸುರನೇ ಅನುರುತ್ತನೇ ಹೊಳೆ ಹೊಳೆಯ ಸಾರಥಿ ನೋಡಿ ಯಾಗವನ್ನು ಮಾತನಾಡುವ ರೀತಿ ಸಾರಥಿ ಇವನಿಗೆ ಸಾಲ ಕೂಡಿ ಬಂದಂತೆ ಕಾಣುತ್ತದೆ ಕದವನೆಂಬ ಬಾಣಾಸುರನೇ ಬಂಡೆನೆಂಬ ಅನುರುತ್ತನೇ ಹೆಣ್ಣು ಕೊಡುವ ಮಾವನು ತಂದೆಯ ಸಮಾನನೆಂದು ಇಲ್ಲಿಯವರೆಗೆ ತಮ್ಮನೆತ್ತೆತ್ತ ನನ್ನದೆ ತಪ್ಪಾಯ್ತು ಬಂಡ ಮೂರ್ಖ ಎಲ್ಲಕ್ಕೆ ದುಶ್ಯಾಸನೆಂಬಾದವನು ದ್ರೌಪದಿಯ ಸೀರೆಯ ಮಿಡಿದು ಸೆಳೆವಾಗ ಅವು ಎಷ್ಟು ಬೆಳೆದರೂ ಸವಿಯಲಾರದಂತೆ ಸೀರೆ ಎಂಬಿಟ್ಟು ಹೆಣ್ಣಿನ ಮಾನವಂ ಕಾಪಾಡಿದ ನನ್ನ ತಂದೆಯಾದ ಶ್ರೀಕೃಷ್ಣನೆಂಬಾಯಿಗೆ ಬಂದಂತೆ ಮಗಳಾಡಿದರೆ ನನ್ನ ನಾಟಿಕೆಯನ್ನು ಕಿತ್ತೆ ನನ್ನ ಕಬಳ ಕೊಟ್ಟೆ ಮೂಢಮತಿ ಅಕ್ಷರ ತಪ್ಪಿ ವಕ್ಷರ ಅಂತ ಸಿಕ್ಕಂತೆ ಮಗಳಾಡಿದರೆ ಅದಮನೆ ನಿನ್ನೆ ಮೊನ್ನೆ ಹುಟ್ಟಿದವನು ನೀನು ನನ್ನನ್ನು ಬೆಳೆಸುವೆಯ ಸೈ ಬಲ ಬಲ ಇಂದಿನ ದಿನ ನಿಮ್ಮ ತಂದೆ ತಾಯಿಯರಿಗೆ ಎಣಿಸಿ ಬಂದಿದ್ದರೆ ನೀನು ಮಾತ್ರ ಇಲ್ಲಿಂದ ಹಿಂದಿರುಗಿ ಹೋಗುವುದು ನನಗೆ ನಂಬಿಕೆ ಸಾಲ ಎಲೈ ಅದಮನೆ ಎಲೈ ಬಂಡರೆ ಇಂದಿಗೆ ನಿನ್ನ ಋಣ ತೀರಿತು ನಿನ್ನ ಕುಲದೇವರನ್ನು ನೆನೆಸಿಕೋ ನಾಟಕ್ಕೆ ತಡ ದೊಡ್ಡವರೆನ್ನದ ಬಾಯಿಗೆ ಬಂದಂತೆ ಹೊಗಳಾಡಿದರೆ ಮಾತನಾಡಿದರೆ ನನ್ನ ಬಾಯಿಯ ಮೇಲೆ ಬಡಿದು ನಮ್ಮ ತಂದೆಯನ್ನು ಕರೆಸಿ ಓಡಿಸದಿದ್ದರೆ ಬಳಿಯೇ ಬಾಪು ಬಾಪುರೇ ನಾನು ಈ ಭೂಮಿಯ ಮೇಲೆ ಹುಟ್ಟಿದ್ದು ಸಾರ್ಥಕವೇನಾದವ ಹೊಳೆ ಬಳೆರೆ ಎಲೈ ರಕ್ಕಸ ಕುನ್ನಿಯೇ ಮಂಡವೇ ಆ ಕಂಡ ಮಾತೊಲದನೆಂದು ಎನಗೆ ಸರಿ ಸಾತೆಯಾರವಲ್ಲವೆಂದ ಮಗಳಾಡುವೆಯ ಭಾಷವಾಗಿ ಮಾತನಾಡುವ ಎಲೈ ಮೂಢಾತ್ಮನೆ ಪಾಪಾತ್ಮನೆ ನಿನ್ನಂತ ಮೂರ್ಖನಂ ಸೆದೆಬಡೆಯುವುದಕ್ಕೆ ನನ್ನ ಪಡೆಗೆ ನಿನ್ನ ಸೈನಿಕರೇನಾದರೂ ಬಂದರೆ ನಮ್ಮ ಕುಲದೊಂದಿಗೆ ಮಗಾಗ್ತಿವೆ ಎಲೈ ಬಂಡ ಸೊಮ್ಮನೆಯನ್ನೊಡನೆ ಸಂಗ್ರಾಮವ ಮಾಡದೆ ಕನ್ಯಾದಾನವ ಮಾಡಿಕೊಡು ಮಾವ ನಿನ್ನ ಬೆಂಕವ ಎಲೈ ಅಂದು ಬರುಕನ ಕುಲ ದೀಪವೇ ಎಲೈ ಬಂಡನೆಂಬ ಬಾಣಾಸುರನೇ ನಾನೊಂದು ಸಲ ನಿರ್ಧಾರ ಮಾಡಿದ್ದನ್ನು ಮರೆಯವನಲ್ಲ ಕೊಟ್ಟಾಗೆಯನ್ನು ತಪ್ಪಿ ನಡೆಯವನಲ್ಲ ಎಲೈ ಅದಮನೆ ಕೆಟ್ಟ ಯೋಚನೆಯನ್ನು ಮಾಡಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಬಂದ ಆದಿಯನ್ನೆಳೆದು ಹಿಂದಕ್ಕೆ ಹೋದರೆ ಬಳಿತಾಯ್ತು ಇಲ್ಲವಾದರೆ ಅಂತವನ್ನು ನೋಡಬೇಕಾದಿತು ಮೂಡ ರಕ್ತಸಾದ ಮನೆ ಎಲೈ ಮಂಡನೆ ನಿನ್ನಂತ ದುರ್ಡ ಕುಂದೆಗಳಂ ಎರಡು ತೆಕ್ಕೆಗೆ ಲೆಕ್ಕಿಸಿದ ಬಣ್ಣ ಮಕ್ಕಿಸಿ ಬಿಡುವೆ ಎಲೈ ಮದವನೆಂಬ ಬಾಣಾಸುರನೇ ನಾನು ಎಷ್ಟು ಹೇಳಿದರೆ ನೀನು ಕೇಳುವುದಲ್ಲ ನಿನ್ನ ಜೊತೆ ಮಾತನಾಡಿದರೆ ಏನು ಸಾರ್ಥಕವಿಲ್ಲ ಎಲೈ ಬಂಡ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು ಯುದ್ಧದೊಳಗೆ ಜಯಿಸಿ ನಿನ್ನ ಮಗಳನ್ನು ದ್ವಾರಕ್ಕೆ ಕರೆದುಕೊಂಡು ಹೋಗಿ ಲಗ್ನವಾಗದಿದ್ದರೆ ಅನಿರುದ್ಧನೆಂಬ ಹೆಸರೇತಕ್ಕೆ ಯುದ್ಧಕ್ಕೆ ನಿಲ್ಲೋದವನೆಂಬ ಬಾಣಾಸುರ
ಎಲೈ ಮಂದಮತಿಯೇ, ಎಲೈ ಮೂಢಮತಿಯೇ, ನಿನಗೇನೋ ಕಾಲ ಕೂಡಿ ಬಂದಂತೆಯೇ ಕಾಣುತ್ತದೆ. ಓ ಅದು ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಬೇಡ. ಹೊಳೆ ಹೊಳೆರೆ ಎಲೈ ರಕ್ಕಸ ಕುನ್ನಿಯೇ, ಎಲೈ ಗಂಡನೇ, ಹೊಳೆ ಹೊಳೆರೆ ಎಲೈ ರಕ್ಕಸ ಆಗಮನೆ, ಎಲೈ ಗಂಡನೇ, ನಿನಗೆ ಪ್ರಾಣದ ಭಯ ಹೆಚ್ಚು, ಎಚ್ಚರಿಸಿಕೊಳ್ಳುವುದೆಂದರೆ ಎಚ್ಚರಿಸಿಕೋ. ಎಲೈ ಬಂಡ, ಎಲೈ ಮೂರ್ಖ, ಯುದ್ಧಕ್ಕೆ ನಿಲ್ಲ ಎದವರೆ. ಅದು ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಬಂದ. ಭೂಮತಿ ನೋಡಿದೆಯಾ ಇವನಿಗಾದ ರೀತಿ? ನೋಡಿದೀರಾ? ಯುದ್ಧದೋಳವನನ್ನು ಜಯಿಸಿದೆನೋ, ಇವನ ಮುತ್ತಿನ ಕಾಪಣೆಯಿಂದ ಬಿಗಿರಿ ಬಲ ನನ್ನ ಅರಮನೆಯಲ್ಲಿ ಇರುವ ಒಳಗಿರುವ ಗರ್ಭಕ್ಕೆ ಇವನನ್ನು ಕಟ್ಟಿಗೆ. ಅಗಮ, ನಿಮ್ಮ ತಂದೆಯಾದ ಕಳ್ಳಕೃಷ್ಣನ ಕೂಗ ಪ್ರಾಣವಿದ್ದರೆ ಅವನು ನಿನ್ನನ್ನು ಬಂದು ಬಿಡಿಸಿಕೊಂಡು ಹೋಗನೇ. ಬಂಡ, ಓ ನನ್ನನ್ನು ಜಯಿಸಿ ನನ್ನ ಮಗಳನ್ನು ಕರೆದುಕೊಂಡು ಹೋಗುವನೆಂದು ಹೇಳಿದೆಯಲ್ಲ, ನಿನ್ನಲ್ಲ ನಾನೇ ಮುಗ್ದನೆಲ್ಲ ಮಂದಮತೆ. ಎಲೈ ಬಾಣಾಸುರನೆಂಬ ಅದಮನೆ, ಬಂದನೆಂಬ ಕೃಷ್ಣನೇ, ನನ್ನ ಮಗನಾದ ಅನಿರುದ್ಧನನ್ನು ಏತಕ್ಕೆ ಕಟ್ಟಿ ಹಾಕಿರುವೆ? ಮರ್ಯಾದೆಯಿಂದ ಅವನನ್ನು ಬಿಟ್ಟರೆ ನಿನಗೆ ಉಳಿಗಾಲವಾದಿತ್ತು. ಇಲ್ಲವಾದರೆ ನನ್ನ ಕೈಯೊಳಗಿರುವ ಸುದರ್ಶನ ಚಕ್ರದಿಂದ ನಿನ್ನ ಶಿರವನ್ನು ತೆಗೆದು ಬಿಡುವೆ. ನಿನಗೆ ಯಮಪುರದ ಹಾದಿಯನ್ನು ತೋರಿಸುವೆ. ಸುಮ್ಮನೆ ಬಿಡು ಅದಮ, ಮಾಡಬೇಡ ಎನ್ನುವ ಸಂಗ್ರಾಮ. ಮತಿ ಹೀನನಾದ ಕೃಷ್ಣ, ನೀನಾವ ಬಲ ಸಾಲಿ ಎಂದು ಎನ್ನ ಅರಮನೆಗೆ ನುಗ್ಗಿ ಎನ್ನ ಮಗಳನ್ನು ಕೇಳಬರ್ತದೆ. ನಿನ್ನಲ್ಲಿ ಪ್ರಾಣವಿದ್ದರೆ ಇವನನ್ನು ಬಿಡಿಸಿಕೊಂಡು ಹೋಗೋ, ಇಲ್ಲವಾದರೆ ತಪ್ಪಾಯಿತೆಂದು ಎನ್ನನ್ನು ಕೇಳು. ನಿನ್ನ ಮಗನನ್ನು ಬಿಡುವನು ಕೃಷ್ಣ. ಬಹಳ ದೂರ ಹೇಳಿದನು ಕೇಳು.
ನೀರವರಿಗೂ ಮದಾಂಧನಿಯೇ ಹುಚ್ಚು ನಾಯಿ ಅಂತ ಎಚ್ಚರ ತಪ್ಪಿ ಮಾತನಾಡುವೆ. ಸ್ವಚ್ಛವಾಗಿ ಹೇಳುವೆನು, ಇಚ್ಛೆ ಇಟ್ಟು ಕೇಳು. ದೊಡ್ಡವರನ್ನು ಕೇಳದೆ ತಪ್ಪು ಮಾಡಿರುವ ಹುಡುಗರನ್ನು ನಾವೇ ಕ್ಷಮಿಸದಿದ್ದರೆ ಅವರಿಗೆ ಇನ್ಯಾರು ಗತಿ? ಒಬ್ಬರನ್ನೊಬ್ಬರು ಲಗ್ನವಾಗೋಣವೆಂದು ಇಚ್ಛೆ ಪಟ್ಟಿದ್ದಾರೆ. ಅಂತ ಬಾಲಕರನ್ನು ಲಗ್ನ ಮಾಡದೆ ಎಚ್ಚರ ತಪ್ಪಿ ಮಾತನಾಡಿದರೆ ಬಂದ ಫಲವೇನು? ಬಾಣಾಸುರನೇ ಕೇಳನ್ನ ನುಡಿಯ ಬೇಗನೆ. ಕಳ್ಳನಾದ ಗೋಪಾಲನೇ, ಬಾಣಾಸುರನೇ, ನಿನ್ನ ಬಣ್ಣದ ಮಾತಿಗೆ ನಾನು ಬೆದರವನು. ನನ್ನ ಮಗಳನ್ನು ನಿನ್ನ ಮನೆಗೆ ಕೊಡುವುದು ಒಂದೇ, ಆಳ ಬಿದ್ದ ಬಾಯಿಗೆ ತರಳುವುದು ಒಂದೇ. ಈ ಮೋಸಗಾರನೇ, ಮೂರ್ಖನೇ, ಹಿಂದಕ್ಕೆ ನಿನ್ನ ಅಣ್ಣನಾದ ಬಲರಾಮನ ಕಣ್ಣು ತಪ್ಪಿಸಿ ನಿನ್ನ ತಂಗಿಯಾದ ಸುಭದ್ರಿಯನ್ನು ಮೋಸದಿಂದ ಕರೆದುಕೊಂಡು ಹೋಗಿ ಪಾಂಡುರಾಯನ ಮಗನಾದ ಅರ್ಜುನನಿಗೆ ಕೊಟ್ಟು ಮೋಸವನ್ನು ಮಾಡಿದ ಮೋಸಗಾರನು ನೀನು. ಮೂರ್ಖ, ಎನ್ನು ಮುಂದೆ ಎನ್ನು ಒಳ್ಳೆಯವರಂತೆ ಹೇಳಲು ಬಂದಿರುವೆ ಆತ ಮೂರ್ಖರೇ. ಎಲೈ ಮೂರ್ಖನೇ, ಎಲೈ ಭಂಡನೇ, ನನ್ನ ತಂಗಿ ಎಲೈ ಮೂಢಾತ್ಮನೇ, ಬಂಡ, ನನ್ನ ತಂಗಿಯಾದ ಸುಭದ್ರೆಯು ಕೌರವನು ನನಗೆ ಇಷ್ಟವಿಲ್ಲವೆಂದು ಹೇಳಿದ್ದಕ್ಕೆ ಅವಳನ್ನು ಕರೆದುಕೊಂಡು ಹೋಗಿ ಅರ್ಜುನನಿಗೆ ಕೊಟ್ಟು ಲಗ್ನ ಮಾಡಿದೆನು. ಇದರಲ್ಲಿ ನನ್ನದೇನು ತಪ್ಪಿದೆ? ನಿನ್ನ ಮಗಳಾದ ಉಷೆಯು ನನ್ನ ಮಗನಾದ ಅನಿರುದ್ಧನನ್ನು ಇಷ್ಟವಿಲ್ಲವೆಂದು ಹೇಳಿದರೆ ತಕ್ಷಣ ಇಲ್ಲಿಂದ ಹೊರಟು ಹೋಗುವೆನು. ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡಿ ಮಂದಮತಿ ಆಗಬೇಡ ಬಾಣಾಸುರ, ತೋರಿಸಬೇಡ ನಿನ್ನ ಭೀಕರ. ಮದಾಂಧನೇ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಗಳನ್ನು ಕೇಳುವುದು ನೀನು ಬಿಡಲಿಲ್ಲ. ಸುಮ್ಮನೆ ಬಂದ ಆದಿಯನ್ನು ಹಿಡಿದು ಹಿಂದಕ್ಕೆ ಹೋದರೆ ಒಳಿತಾಯಿತು. ಇಲ್ಲವಾದರೆ ಇನ್ನೊಂದು ಚಂಡಿಗೆ ಕೈ ಕೊಟ್ಟು ಹೊರಗೆ ನೂಕಿಸಿ ಬಿಡಲು ನೋಡ. ಹೆಚ್ಚಿಗೆ ಮಾತನಾಡಬೇಡ. ಬಾಣಾಸುರ, ಹೇಳುವೆನು ಕೇಳು. ಬಂದ
ನಿನ್ನ ಮಗಳನ್ನು ಕರೆದುಕೊಂಡು ಹೋಗುವುದು ನನಗೆ ಅದ್ಯಾವ ದೊಡ್ಡ ಕೆಲಸ. ಗಂಡನೇ, ಬೀಗರಾಗುವ ನಾವೇ ಜಗಳ ಮಾಡಿದರೆ ಪರರಿಗೆ ಅಸಹ್ಯವಾಗುತ್ತದೆಂದು ಇದುವರೆಗೂ ಸುಮ್ಮನಿದ್ದೇನೆ. ನಿನ್ನ ಮಗಳನ್ನು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ಮರ್ಯಾದೆಯನ್ನು ಕಳೆದುಕೊಂಡು ಮಂಗನಂತಾಗದೆ ಪ್ರೀತಿಯಿಂದ ದಾರಿ ಎರೆದುಕೊಡು ಬಾಣಾಸುರ, ಯುದ್ಧದಲ್ಲಿ ತೋರಿಸುವ ನಿನ್ನ ಭೀಕರ. ಎಲೈ ಮಾಯಾಕಾರನೇ, ಎಲೈ ಮದಾಂಧನೇ, ನಾನು ನಿನ್ನ ಒಣದಪ್ಪಾಳಿಕೆಗೆ ಎದರವನಲ್ಲ. ನೀನೇನು ಸರಿ ವೈರಿಗಳೊಡನೆ ಯುದ್ಧ ಮಾಡಿದ ಸೂರನೆಂದು ಏನು ಮುಂದೆ ಕಟ್ಟಿಕೊಂಡು ಮಾತನಾಡುವೆ? ಎಲೈ ಕೃಷ್ಣ, ಎಲೈ ಮೂರ್ಖ, ನಿನ್ನ ಮಾಯಾಜಾಲವನ್ನು ನಾನು ಬಲ್ಲೆನು. ನೀನು ಬಾಲಕನಿರುವ ಕಾಲದಲ್ಲಿ ನಿನ್ನ ತಂದೆ ತಾಯಿಯರನ್ನು ಸರಮನೆಯಲ್ಲಿ ವಾಸ ಮಾಡಿಸಿದೆ. ನಿನ್ನ ಬಾಲ ಮೈದುನರಾದ ಮಂಗಟನನ್ನು ನಿನ್ನ ಅಣ್ಣನಾದ ಬಲರಾಮನ ಕೈಯಿಂದ ಹುಟ್ಟಿಸಿ ಬಳಿಗೆ ಶಿಶುಪಾಲನನ್ನು ಸಂಬರಿಸುವುದು ನಿನ್ನಿಂದಾಗದೆ ನಿನ್ನ ಸುದರ್ಶನ ಚಕ್ರದಿಂದ ಪಂಡಿಸಿದೆ. ಎಲೈ ಅದಮ, ಎಲೈ ಮೂರ್ಖ, ಯಾರಿಗೆ ಗೊತ್ತಿಲ್ಲ ನಿನ್ನ ಮಾಯಾಜ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಬಂಡ ಎಲೈ ಮೂಢಾತ್ಮನೇ, ಎಲೈ ಪಾಪಾತ್ಮನೇ, ಎಲೈ ಮೂಢಾತ್ಮನೇ, ಎಲೈ ಭಂಡನೇ, ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ಎಚ್ಚರ ತಪ್ಪಿ ಸಿಕ್ಕಂತೆ ಮಾತನಾಡುವೆಯಾ? ಸಾಧವಾಗಿ ಮಾತನಾಡುವ ಕೃಷ್ಣ. ನೀ ಸುಮ್ಮನೆ ಒಣಗದ್ದರನ್ನು ಮಾಡಿದರೆ ಬಂದ ಫಲವೇನು? ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲು ಅದಮ, ಮಾಡುವೆ ನಿನ್ನ ಸಂಗ್ರಾಮ. ಅತಿ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲ ಬಂಡ ಕಂದನಾದ ಅನಿರುದ್ಧನೇ, ಅಪ್ಪಯ್ಯನೇ, ಯುದ್ಧದೊಳು ಬಾಣಾಸುರನ ಗರ್ವರಣ ಮಾಡಿದ್ದೇನೆ. ನಿನ್ನಿಷ್ಟದಂತೆ ವಿಷಯಗಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ತೆರಳುವ ಅನಿರುದ್ಧನೇ, ಹೋಗು ನೀ ಬೇಗನೆ. ನಿಮ್ಮಿಷ್ಟದಂತೆ ಆಗಲಿ ಜನಕ. ಅಮ್ಮ ಉಷೆ, ನೀವಿರುವರು ನಿಶ್ಚಯಂತಿಯಿಂದ ಅರಮನೆಗೆ ತೆರಳಿರಿ. ಸೊಸೆಯೇ ಎನ್ನ ಮನೆಯ ಜ್ಯೋತಿಯೇ. ನಿನ್ ವಿಷಯ ಎಂತಾಗಲಿ ಮಾವಯ್ಯ? ಹೋಗು ಜಗದುದ್ಧಾರಕನಾದ ಮುರಾರನೇ, ಬಾಣಾಸುರನೇ, ನನ್ನದು ತಪ್ಪಾಯಿತು, ನನ್ನನ್ನು ಕ್ಷಮಿಸು. ನನ್ನದೊಂದು ವಿಜ್ಞಾಪನೆಯನ್ನು ನೆರವೇರಿಸು. ಕಮಲಾಕ್ಷಿಣೆ, ಬಾಣಾಸುರನೇ, ನನ್ನ ಏಕೈಕ ಪುತ್ರಿಯಾದ ವಿಷಯ ಸ್ವಪ್ನದಲ್ಲಿ ಪರಶುವನ ಸತಿಯಾದ ಗಿರಿಜಾದೇವಿಯು ಬಂದು ಶ್ರೀಕೃಷ್ಣನ ಮಗನಾದ ಅನಿರುದ್ಧನೇ ನಿನಗೆ ಪತಿಯಾಗುವನೆಂದು ಹೇಳಿ ಅದೃಷ್ಟಳಾದಳು. ನನ್ನ ಮಗಳು ಹೇಳಿದ ಕಾಲಕ್ಕೂ ಅವಳ ಮಾತಿಗೆ ತುಳುಗೊಡದೆ ಎನ್ನೋಳು ಅಡಗಿರುವ ಗರ್ವದಿಂದ ನಿಮ್ಮ ಕೂಡ ಕಾದಾಡಿದರು. ಓ ನಾರಾಯಣ, ನನ್ನ ಮೇಲೆ ಕುಪಿತು ನಿನ್ನ ಮಗನಾದ ಅನಿರುದ್ಧನಿಗೆ ಎನ್ನ ಮಗಳಾದ ವಿಷಯನ್ನು ಕೊಟ್ಟು ಇವರೇರ್ವರ ಲಗ್ನವನ್ನು ವಿಜೃಂಭಣೆಯಿಂದ ಮಾಡುವ ನಡೆಯ ಕೃಷ್ಣನೇ, ದೇವಾದ ದೇವನೇ, ನಿನ್ನಿಷ್ಟದಂತಾಗಲ ಈ ಬಾಣಾಸುರನೇ. ನೋಡು ಹೊರಗಿಟ್ಟು ಹೆಸರು ಹೇಳಿದ್ರೆ ಹಂಗ್ಯಾಕೆ ನಿಂತಿರಿ ಸುಮ್ಮನೆ ನಾಚಿಕೆ. ಪ್ರಿಯ, ನಮ್ಮಿಬ್ಬರ ಲಗ್ನವಾಯಿತು, ಸಂತೋಷವಾಯಿತು. ಹೇಳು ಕೇಳು, ಚೆನ್ನಾಗಿ ಹೇಳು. ಬಾರು ಬಾರು ಕಲ್ಯಾಣ
ಭೂಪತಿ ಅರ್ಕೆ ಬಿಡುವುದಕ್ಕೆ ಇದೇ ಸರಿಯಾದ ಸ್ಥಳವು. ಆದ ಕಾರಣ ಮಂತ್ರತಮಂ ನಿಲ್ಲಿಸು. ಅರ್ಕೆ ಬಿಡುವುದಕ್ಕೆ ಈ ಸಮುದ್ರದಲ್ಲಿ ಸ್ನಾನವನ್ನು ಗೈಯೋಣ. ಸಾರಥಿ ನಡಿ ನಡಿ ಜಾಗೃತಿ. ನಿನ್ನ ಹೆಸರನ್ನಾಗಲಿ ಭೂಪತಿ. ಭೂಪತಿ ಏನು ಆಶ್ಚರ್ಯ, ವಂಶೆಯಲ್ಲಿನ ಹರ್ಕಸ್ತ ಜಲವು ಬತ್ತಲು ಕಾರಣವೇನು? ಮತ್ತು ಇದಲ್ಲದೆ ಎನ್ನ ಬಯಸೆಯೊಳಗೆ ಬಿದ್ದಿರುವ ಈ ತಾಂಬೂಲವಾದರೂ ದಾರುಗಳಿರಬಹುದು. ಎಲ್ಲವೋ ಮದಾಂಧನೇ, ನೀನು ದಾರು. ನಾನು ಹರ್ಕೆ ಬಿಡುವ ಬಲಕರದ ಬಗೆಯಲ್ಲಿ ಉಗುಳಲು ನಿನಗೆ ಎಷ್ಟು ಗರ್ವ. ಓ ಸುದರ್ಶನವೇ, ಇನ್ನೇತಕ್ಕೆ ಆಲಸ್ಯ? ಓಹೋ ಸುದರ್ಶನವೇ, ಇನ್ನೇತಕ್ಕೆ ಆಲಸ್ಯ? ತಡವರಿಸದೆ ಅವನು ಯಾರೇ ಆಗಿರಲಿ, ನಾಳೆ ಸೂರ್ಯಾಸ್ತಮ ಸಮಯದೊಳಗೆ ಅವನ ಶಿರವನ್ನು ತೊರೆದುಕೊಂಡು ಬಾ ಸುದರ್ಶನ, ಮುರಿ ಅವನ ಗರ್ವವನ್ನು. ಗಗನದಲ್ಲಿ ಅತಿ ವೇಗವಾಗಿ ಓಡುವ ಎಲ್ಲ ಪುಷ್ಪಗಳ ಮಾನಕ್ಕೆ ಬನ್ನಟ್ಟು ಬರುವ ಭಯಂಕರ ಆ ಸಾರಥ ಅವನು ಅಷ್ಟು ಬೇಗಕ್ಕಿಂತ ಮುಗಿಲು ಹಾಗೆ ಬರುವ ನಮ್ಮ ಸಕ್ಕ Hello.
ನಮೋ ನಮೋ ನಾರದರೆ ಜ್ಞಾನ ಬಿದ್ದ ವಿಚಾರದರೆ ಗಂಧರ್ವರಾಜನೇ ವೀರರೇ. ಓಹೋ ಸ್ವಾಮಿ ನಾರದರೆ ಓ ರಾಜ, ಇದು ಏನು ಆಶ್ಚರ್ಯವಾದ ಸಂಗತಿ. ಆಕಾಶದಲ್ಲಿ ಪುಷ್ಪಗೈಮಾನವನ್ನತ್ತಿ ನಾನು ದೇಶ ಸಂಚಾರ ಮಾಡುತ್ತ ನನಗೆ ಆಮಲ ಬೆಲ್ಲತ್ತಿ ಬಂದಂತಾಯಿತು. ಬರುತ್ತಾದ ಕಾರಣಕ್ಕೆ ನನಗೆ ಬೆಲ್ಲತ್ತಿ ಬರುವುದು ನನಗೆ ತಿಳಿಯದು. ಬ್ರಹ್ಮಪುತ್ರ ಇದು ಹೇಳಲು ಚಿತ್ತ. ಮಹಾರಾಜರೇ ಹೇಳಲು ಕೇಳು. ಸ್ವಾಮಿ ಚೆನ್ನಾಗಿ ಹೇಳ. ಬ್ರಹ್ಮಪುತ್ರ ಪಾಪ ಪಾಪ ನಿನಗೇನು ಗೊತ್ತಾಗಬೇಕು ಆ ವಿಷಯ. ನೀನು ಆಕಾಶದಲ್ಲಿ ಪುಷ್ಪಕ ವಿಮಾನದಲ್ಲಿ ಏರಿ ಬರುವ ಕಾಲದಲ್ಲಿ ನೀನು ಬಾಯಿಯಲ್ಲಿ ಹಾಕಿಕೊಂಡಂತಹ ತಾಂಬೂಲವು ಕೆಳಗೆ ಉಗುಳಿದ ಕಾರಣ ನೀನು ಉಗುಳಿದಂತ ತಾಂಬೂಲವು ಕೆಳಗೆ ನದಿಯಲ್ಲಿ ಅಂತ್ಯ ಬಿಡುತ್ತೇವೆ ಶ್ರೀಮನ್ನಾರಾಯಣನ ಕೈಯಲ್ಲಿ ಬಿದ್ದಿದ್ದಾದ ಕಾರಣ ಆ ಶ್ರೀಕೃಷ್ಣನು ಕುಪಿತನಾಗಿ ನಿನ್ನ ಚಿರವನ್ನು ಅರಗಡೆಗೆ ತೆರೆದುಕೊಂಡು ಬಾ ಎಂದು ತನ್ನ ಬಲಕರವನ್ನು ಮೆರೆಯುವ ಸುದರ್ಶನ ಚಕ್ರವನ್ನು ಬೆಳೆಸಿರುವ ಗಂಧರ್ವನೇ ತಿಳಿಗೆ ಅದರ ಭಕ್ತರು. ಹಲೋ